ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ವ್ಲಾಗ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಗೈಸ್, ನಮ್ ಕ್ಲಾಸ್ ಸ್ಟಾರ್ಟ್ ಆಯ್ತಾ ಇದ್ದಂಗೆ ನಮ್ಮ ಮನೇಲಿ ಪಿತಿ ಪಿತಿ ಅಂತಾರೆ ಜನ. ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದ್ ತಿರ್ಗೂ ನೋಡ್ಲಿಲ್ಲ ನನ್ನ ಇವರೆಲ್ಲ. ನೋಡಿ, ಕ್ಲಾಸ್ ಇದ್ದಾಗ ಮಾತ್ರ ನನ್ ನೆನ್ಪಾಗೋದು. ಇವರು ಒಂಚೂರು ಪರವಾಗಿಲ್ಲ, ಹೋಗಿ ಹೋಗಿ ಅವಾಗವಾಗ ಬರ್ತಿದ್ರು. ಇಲ್ಲಿಬ್ರವ್ರೆ, ಈ ಸ್ನೇಹ ಅಂತೂ ಓದ್ಲು 35 ಡೇಸ್ ಕ್ಲಾಸ್ ಮುಗಿಸ್ಕೊಂಡು ಸರ್ಟಿಫಿಕೇಶನ್ ಇಸ್ಕೊಂಡು ಓದ್ಲು. ಇವತ್ತು ತಿರ್ಗೋಳೆ. ಅಣ್ಣವ್ರು ಬಂದವ್ರೆ. ಅಣ್ಣವ್ರ ಏನ್ ನಮ್ನ ಮಾತಾಡ್ಸಕ್ ಬರ್ಲಿಲ್ಲ, ಮದ್ವೆಗ್ ಬಂದಿದ್ರು. ಹಂಗೆ ಒಂಚೂರು ಸೈಡಲ್ಲಿ ಮಾತಾಡ್ಸ್ಕ ಹೋಗೋಣ ಅಂತ ಬಂದವ್ರೆ ಅಲ್ವಾ? ನಮ್ಗೊಂದ್ ವಿಶ್ ಮಾಡ್ಲಿಲ್ಲ ನೆನ್ನೆ ಫೋನ್ ಮಾಡಿ ಆನಿವರ್ಸರಿಗೆ. ನಾನೇ ಫೋನ್ ಮಾಡ್ಬಿಟ್ಟು ನಾನೇ ವಿಶ್ ಮಾಡಿಸ್ಕೊಂಡಿದೀನಿ. ನೆಟ್ವರ್ಕ್ ಎಲ್ಲ ಏನ್ ಡೌನ್ ಮಾಡ್ತೀರಾ? ಸ್ಮಾರ್ಟ್ ಆಗಿ ರೆಡಿ ಆಗಿ ಮದ್ವೆಯಲ್ಲಿ ಹುಡುಗಿರ ಏನಾದ್ರು ಸಿಗ್ತಾರೆ ಅಂತ ಅನ್ಕೊಂಡು ಅಣ್ಣ ಸಾಕು ಹುಡುಗಿ ಸಾಕು ಒಟ್ಟಲ್ಲಿ ಸಿಕ್ಕೋಳೆ ಅಂತ ಆಯ್ತು ಅಲ್ವಾ? ನಿಜ ಹೇಳ್ತ ಸ್ನೇಹ ಸಿಕ್ಬಿಟ್ಲು. ಸೊ ಫೈನಲಿ ಥರ್ಡ್ ಬ್ಯಾಚ್ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಇಂಟ್ರೊಡಕ್ಷನ್ ಇತ್ತು, ಗುಡ್ಡೀಸ್ ಎಲ್ಲ ಪ್ರೊವೈಡ್ ಮಾಡಿದ್ವಿ, ಸ್ಟೂಡೆಂಟ್ಸ್ ಕೂಡ ಹೋದ್ರು. ಸುಮ್ನೆ ಹಂಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ಗೈಸ್. ನಮ್ ಫ್ಯಾಮಿಲಿ ಹೀರೋ ಬಂದ್ರು. ಬನ್ನಿ ನೀವು. ಹಾ ಹೇಳಿ ಸ್ನೇಹ ಅವ್ರೆ. ಆಗಮಿಸಿದಂತಹ ಅಲಿಯಾಸ್ ಚಿರಾಗ್ ಚಿಕ್ಕು, ಏನೋ ಹುಡುಗಿತರ ಅದೇ ಬಟ್ಟೆ ಹಾಕೊಂಡಿದ್ರು ಸಕ್ಕತ್ತಾಗವ್ರ. ಇನ್ನ ಚೌಟ್ರಲ್ಲೆಲ್ಲ ಬರೀ ಇವನ್ನೇ ನೋಡ್ತಾ ಇದ್ರು ಹುಡುಗಿರು. ನಾನು ಹೇಳುವ ಅನ್ಕೋತಿದ್ದೆ ಏನ್ ನಾಚಿಕೆ ಗುರು, ನಾಚಿಕೆ ನೋಡ್ರಪ್ಪ ಅಣ್ಣನ್ ನಾಚಿಕೆನಾ. ಪ್ಯಾಂಟ್ ಅಂದ್ರೆ ಹಂಗೆ ಇದ್ರೆ ಚೌಟ್ರಲ್ಲಿ ಹುಡುಗ ಹುಡುಗಿ ನೋಡ್ಬಿಟ್ಟು ಎಲ್ಲ ಇವನ್ನೇ ನೋಡಿದ್ರು. ಯಾಕೆ? ಸೊ ಇವಾಗ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. ನಮ್ಮ ಮಿಸ್ಟರ್ ದೀಪು ರಾಜರತ್ನ ಅವರ ಮಗ. ಹೇಳಿ ನಿಮ್ಮ ಅನಿಸಿಕೆ ಹೇಳಿ. ಹುಡ್ಗ ಬಂದಾಗ ಯಾವ ತರ ಹುಡುಗನ ಟ್ರೀಟ್ ಮಾಡ್ಬೇಕು, ಯಾವ ತರ ನೋಡ್ಕೋಬೇಕು ಅನ್ನೋದನ್ನ ಇವಾಗಿನಿಂದಾನೇ ಪ್ರಾಕ್ಟೀಸ್ ಮಾಡಿಸ್ತಾ ಇದೀವಿ ನಮ್ ಸ್ನೇಹಂಗೆ. ಏಯ್ ಅದೇನೋ ಯಾವ್ದೋ ಇದ್ರಲ್ಲಿ ನುಲ್ದಾಡ್ಕೊ ಬತ್ತಿದ್ಲು ಸ್ನೇಹ. ಅದ್ ಹೇಳು ಸ್ನೇಹ, ಹೆಂಗಿತ್ತು ಸಾಂಗು? ನುಲ್ದಾಡ್ಕೊ ಬತ್ತಿದ್ಲು, ಆಗಾಗ ಬತ್ತಿದ್ನಂತೆ. ಹೇಳು ಸ್ನೇಹ. ನಮ್ಗೆ ಯಾಕೆ ಬೇಕು ಬಾ, ಕಂಡವ್ರ ವಿಷಯ ಅಡ್ಗೋಯ್ತು. ಓಕೆ, ಪ್ರಾಕ್ಟೀಸ್ ಮಾಡ್ಕೊ ಇವಾಗಿನಿಂದಾನೆ. ಹೋಗು ಒಂದ್ಸಲ ಹಂಗೆ ಹೋಗ್ಬಿಟ್ಟು ಮನೆ ಒಳಗೆ ಹೋಗ್ಬಿಟ್ಟು ಜ್ಯೂಸ್ ತಗೊಬರೋಗು, ಅದನ್ನು ಹೇಳ್ಕೊಡ್ತೀವಿ. ನಿಮ್ಮ ಹುಡುಗಿ ಏನಂತ ಬೈದ್ಲು? ಹಾ ಯಾವ ಹುಡುಗಿ? ಹಾ ಇದೇ ಸಡನ್ ಆಗಿ ಹಿಂಗ್ ಹಿಡ್ಕೊಂಡು ಕೇಳ್ತಾ ಇದ್ರಲ್ಲ, ಯಾವ ಹುಡುಗಿ ಬಂದ್ಬಿಟ್ಟು ಏನೋ ನೆಕ್ಸ್ಟ್ ಟೈಮ್ ಲಾಸ್ಟ್ ವಿಡಿಯೋದಲ್ಲಿ ಬಂದಿದ್ದಕ್ಕೆ ಯಾರು ಲಾಸ್ಟ್ ವಿಡಿಯೋದಲ್ಲಿ ಯಾರೋ ಅಕ್ಕ ಯಾರೋ ಹುಡುಗಿರಲ್ಲ ಯಾವ ಹುಡುಗಿನೂ ಕೇಳಿಲ್ಲ. ಯಾವ ಹುಡುಗಿ ನನಗೋಸ್ಕರ ಮೆಸೇಜ್ ಟೈಮ್ ಏನೋ ಮೆಸೇಜ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಏನ್ ಕೊಡ್ತಲ್ಲ ಅಂತ ಹೇಳೋದಕ್ಕೆ ನಿಂಗೆ ನಿಮ್ಮ ಅಕ್ಕ ಮುಖ್ಯ, ನಾನು ಮುಖ್ಯ ಅನ್ನೋದಕ್ಕೆ ನೀನು ನನಗೆ ಹುಡುಗಿನ ಮುಖ್ಯ ಅನ್ನೋದು ನೀನು. ನನ್ನ ಮಗಮಗನ, ನನ್ನ ಮಗಮಗನ ನೀನ್ ಮಾತಾಡುವ ಅಷ್ಟಲ್ಲೇ ನಾನು ನಮ್ ಸಬ್ಸ್ಕ್ರೈಬರ್ ಎಲ್ಲ ತಲೆ ಕೆಚ್ಕೊಂಡ್ಬಿಡ್ತಾರೆ. ಹಲೋ ಗಾಯ್ಸ್, ನಾನು ಇವಾಗ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಸೊ ನನ್ನ ಫ್ರೆಂಡು, ಚೈಲ್ಡ್ಹುಡ್ ಫ್ರೆಂಡು ಅಂಡ್ ಕಸಿನೇ ಆಗಬೇಕು. ಬ್ಯಾಡ್ರಳ್ಳಿ ನಮ್ಮ ಅಜ್ಜಿ ಮನೆ ಹತ್ರ ಇದ್ದಿದ್ದವರು, ಅವರಿರೋದು ಮೈಸೂರಲ್ಲಿ. ಸೊ ಇವಾಗ ಕ್ಲಾಸಸ್ ಇರೋದ್ರಿಂದ ನನಗೂ ಲೇಟ್ ಆಯ್ತು. ಈಗ ಆಲ್ರೆಡಿ 7:30 ಆಗೋಗಿದೆ. ಆದರೂ ನಾಳೆ ಎಲ್ಲ ಹೋಗೋಕ್ಕಾಗಲ್ಲ ಮಾರ್ನಿಂಗ್ ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀನಿ. ಸೊ ಸುಮ್ಮನೆ ಹಂಗೆ ಒಂದು ಡ್ರೆಸ್ ಎಲ್ಲ ಹಾಕೊಳ್ಳೋದು ಬೇಡ ಅಂತೇಳಿ ಗೌನ್ ಹಾಕೊಂಡಿದ್ದೀನಿ. ಸ್ಯಾರಿ ಎಲ್ಲ ನೈಟ್ ಟೈಮು ವೇರ್ ಮಾಡಿಕೊಂಡು ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ ಅಂತೇಳಿ ಗೌನ್ ವೇರ್ ಮಾಡಿದ್ದೀನಿ. ಸೊ ಇವಾಗ ಹೊರಡಬೇಕು. ನಮ್ಮ ಮಾಧು ಅವರು ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಟ್ಟರು. ಕಸ್ಟಮರ್ಸ್ ಜಾಸ್ತಿ ಇದ್ದಾರೆ, ಮಮ್ಮಿ ನೀನು ಅಪ್ಪು ಹೋಗಿದ್ದು ಬನ್ನಿ ಅಂತ. ನಾವು 3 ಜನನೇ ಹೋಗ್ತಿದ್ದೀವಿ. ಇವಾಗ ಬರೋ ಅಷ್ಟರಲ್ಲಿ ಅದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಆಲ್ರೆಡಿ ಟೈಮ್ ಬೇರೆ ಆಗೋಗಿದೆ. ಸೊ ನಾನು ಈ ಥರ ರೆಡಿಯಾಗಿದ್ದೀನಿ. ಆಲ್ರೆಡಿ 9 o'clock ಆಗ್ಬಿಟ್ಟಿದೆ. ನಾವು ಇವಾಗ ರೀಚ್ ಆಗಿದ್ದೀವಿ. ನಮ್ಮ ಮಮ್ಮಿಯವ್ರು ಮುಂದೆ ಹೋಗ್ತಿದ್ದಾರೆ, ನಮ್ಮ ಅಪ್ಪು ಅವ್ರು ಇಲ್ಲಿದ್ದಾರೆ. ಅಪ್ಪು ಹಾಯ್. ಮಮ್ಮಿಯವರೇ ಬನ್ನಿ ಹೋಗೋಣ. ಇವಾಗ ನಾವು ಕಾರ್ ಪಾರ್ಕಿಂಗ್ ಮಾಡಿ ಒಳಗಡೆ ಹೋಗ್ತಾ ಇದ್ದೀವಿ ಗೈಸ್. ಹಲೋ ಹಾಯ್.
ಎಷ್ಟು ದಿನ ಆಯ್ತು. ಹೆಂಗಿದ್ಯಾ? ಸೂಪರ್ ಆಗಿದ್ದೀನಿ. ಫಸ್ಟ್ ಟೈಮ್ ಗಾಯ್ಸ್ ನಮ್ಮ ಅಕ್ಕ ನನ್ನ ಬ್ಲಾಗಲ್ಲಿ ಆಯ್ ಮಾಡ್ತಾರೆ. ಅದು ಲುಕಿಂಗ್ ಸೋ ಕ್ಯೂಟ್. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಚೆನ್ನಾಗಿ ಕಾಣಿಸ್ತೈತೆ ಡ್ರೆಸ್ಸು. ಯಾರು ಬಂದಿಲ್ವಾ ಅಮ್ಮ ಎಲ್ಲ? ಓಕೆ ಬಾ ಹೋಗೋಣ. ಬನ್ನಿ ಹಾಯ್ ಹಾಯ್ ಹಾಯ್. ಮದ್ವೆ ಆಗ್ತಿದಾರಲ್ಲ ಅವರ ಅಕ್ಕ, ಇವಳು ನನ್ ಕಸಿನೇ. ಹೇಳ್ತೀನಿ ಸಮಾಧಾನ ಸಮಾಧಾನ. ಎಲ್ಲಿ ಅಣ್ಣ? ಬಿಸಿ ಆಗ್ಬಿಟ್ಟಿದ್ದಾರೆ ಪಾಪ. ನಿನ್ ಮಗ ಅಷ್ಟೊಂದು ಟಾರ್ಚರ್ ಕೊಡ್ತಾನೆ. ಈ ಕುಡ್ತವ್ರಲ್ಲೇ ಏನ್ ಫುಲ್ ಮಿಂಚಿಂಗು. ಸೊ ಗೈಸ್ ಏನ್ ಗೊತ್ತಾ, ನಾನು ಆಲ್ರೆಡಿ ವಿಡಿಯೋ ಮಾಡಕ್ ಕೊಟ್ಟಿದ್ದೀನಿ. ಅವ್ರು ಕ್ಯಾಪ್ಚರ್ ಮಾಡಿಲ್ಲ. ಸುಮ್ಮನೆ ಕ್ಲಿಕ್ ಮಾಡಿ ಬಿಟ್ಟಿದ್ದಾರೆ. ಅವಾಗಲೇ ಮಾಡಕ್ ಕೊಟ್ಟಿದ್ದಾರೆ, ನಾನು ಮಾಡ್ಲೇ ಇಲ್ಲ. ಇವ್ರೇನೆ ರೊಟ್ಟಿ ಹಾಕಿಲ್ವಾ? ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಈ ತರ ರೊಟ್ಟಿನ. ಅಕ್ಕಿ ರೊಟ್ಟಿ, ಗೋಧಿ ರೊಟ್ಟಿ ನೋಡಿಲ್ಲ ನಾನು. ತಪ್ಪು ಯಾಕೆ ಏನೂ ಹಾಕ್ಸ್ಕೊಂಡಿಲ್ಲ? ಹೌದಾ? ಓಕೆ. ಗಾಯ್ಸ್ ಮದುವೆ ಮುಗಿಸ್ಕೊಂಡು ಬಂದು ತಲೆ ಸ್ನಾನ ಮಾಡಿಕೊಂಡು ನಮ್ಮ ಭುವನ್ ಗೌಡ್ರು ಅವರು ಏನು ತಲೆ ಸ್ನಾನ ಮಾಡಿದೆ ಚಿನ್ನಿ? ಒಳ್ಳೆ ನಿದ್ದೆ ಮಾಡ್ಬೋದು ಅಂತನಾ? ಮದುವೆಯಿಂದ ಬಂದು ಸ್ನಾನ ಮಾಡಿಕೊಂಡು ಅಮ್ಮಂಗೆ ಕಾಫಿ ಮಾಡ್ತಿದ್ದಾರೆ. ನಿಜವಾಗ್ಲೂ ನೀನೇ ಮಾಡ್ತೀಯ ಚಿನ್ನು? ನೋಡ್ತೀನಿ. ಐಟಮ್ಸ್ ಕೊಟ್ಬಿಡಿ. ಐಟಮ್ಸ್ ಬಿಟ್ಟು ಕೊಟ್ಬಿಡ್ಲಾ? ಏನೇನು ಕೊಡಬೇಕು? ಬೆಲ್ಲ ಹಾಂ ಮತ್ತೆ ಬ್ರೂ ಕಾಫಿ ಪುಡಿ. ಹಾಂ ಏನು? ಬ್ರೂ ಕಾಫಿ ಪುಡಿನಾ? ಓಕೆ. ಶುಗರ್ ಆ್ಯಡ್ ಮಾಡಲ್ವಾ? ಶುಗರ್ ಹಾಂ ಹಾಂ ನೀವು ಹೇಳಿದ್ರೆ. ಓಕೆ. ನಮ್ಮನೇಲಿ ಜಾಸ್ತಿ ಯೂಸ್ ಮಾಡೋದು ಬೆಲ್ಲನೇ ಅಲ್ಲ ಅಪ್ಪು. ಬೆಲ್ಲ ಕುಡಿ. ಸರಿ ಆಯಿತು. ಓಕೆ, ನೋಡೋಣ ಅದು ಹೆಂಗಿರುತ್ತೆ ಕಾಫಿ ನೀವು ಮಾಡಿದ್ದು ಅಂತ. 2 ಸ್ಪೂನ್. ಓನ್ಲಿ ಫಾರ್ 2 ಸ್ಪೂನ್ ಸಾಕಾ? ಅಷ್ಟು ಹಾಲ್ಗೆ 2 ಸ್ಪೂನು? ಹ್ಞೂ ಸಾಕು. ಏನಕ್ಕೆ ಅಷ್ಟು ಕಮ್ಮಿ? ನೀನು ಹಾಕ್ಬೇಕಾ? ಓಕೆ ಎನಫ್. ನೆಕ್ಸ್ಟು ಮೇಲೆ ಬಂದಮೇಲೆ ಹಾಲು ಕಾಫಿ ಪುಡಿ. ಏನೋ ಕಾಪುಡಿ? ಬ್ರೂ ಕಾಫಿ. ಕಾಫಿ ಪುಡಿನಾ ಕಾಪುಡಿನಾ? ಅವನು ಬ್ರೂನೇ ಇಟ್ಕೊಂಡಿರೋದು. ಇಲ್ಲೇ ಐತೆ ಚಿನ್ನಿ ಇದರಲ್ಲಿ. ಇಲ್ಲಿ ಕಾಫಿ ಅಂತಾನೆ ಐತಲ್ಲ, ಇಲ್ಲೂ ಐತೆ ಮತ್ತೆ ಇಲ್ಲೂ ಇಟ್ಟೈತೆ ನೋಡು ಮಮ್ಮಿ. ಅಲ್ಲಿ ಬೈತೈತೆ ನಿನ್ಗೆ. ನಾನೇ ಕ್ಲೀನ್ ಮಾಡ್ಕೊಡ್ತೀನಿ. ಆಯ್ತಾ? 5 ಮಿನಿಟ್ಸ್. 5 ಮಿನಿಟ್ಸ್ ಇನ್ನೂ? ತಲೆ ಒರೆಸ್ಬೇಕಲ್ವ ಚಿನ್ನಿ? ತಲೆ ಎಲ್ಲ ತ್ಯಾವ. ಹೇ ಆಯ್ತಾ? ನೀನು ಆಟ ಆಡ್ಬೇಕು ಕೊಟ್ನಲ್ಲ ಅದರಲ್ಲಿ. ಉಪ್ಪತ್ತು. ಇಲ್ಲ ಇರಿ ಈಗ. ಈಗೇನು ಮಾಡ್ತೀಯಾ? ಪುಮ್ಮ ಹುಷಾರು ಪಪ್ಪ ಅಷ್ಟೇ. ನನ್ನನ್ನ ಏನ್ ಬೇಕಪ್ಪ? ಇಟ್ಕೊಯ್ತೀನಿ. ನೋಡ್ಕೊತೀನಿ. ಬೇಡ ಇದು.
ವಾವ್. ಕರೆಕ್ಟಾಗಿ 2 ಕಪ್ನೇ ಮಾಡಿದ್ಯಲ್ಲ ಅಪ್ಪೋ, ಗ್ರೇಟಲ್ಲಿ ಗ್ರೇಟು ನೀನು. ಇವಾಗ ಅಷ್ಟೇನಾ? ಹಾಲು ಕೊಡ್ತೀಯಾ? ಅದು ಬರೀ ಹಾಲು ಕೊಡ್ತೀಯಾ ನಮಗೆ? ಇಡೀ ಪೂಜೆ ಇನ್ನು 5 minutes ಆಯ್ತು. ಅದು ಹಾಟಿಗೆ ಕಚ್ಕೋತಪ್ಪು, ಬಿಸಿಗೆ. ಎರಡು ಕಪ್ ಯಾರ್ಯಾರಿಗೆ ಚಿನ್ನು? ಒಬ್ಬನೇ ನಿಮ್ಗೆ. ಪಪ್ಪುಂಗೆ ನನ್ಗ? ಮಮ್ಮಿಗೆ? ಮಮ್ಮಿಗೆ ಮಾಡ್ತಿದ್ರು ಏನಿಲ್ಲ. ಬೇಡ ಮಗನೇ, ಆಲ್ರೆಡಿ 12 o'clock ಮಲ್ಕೊಳ್ಳೋದ. ಅದರಲ್ಲೇ ಶೇರಿಂಗ್ ಮಾಡ್ಕೊಳ್ಳೋದ ಬಿಡು. ಸರಿ ಬಾ ಇವಾಗ. ನಮಗೋಸ್ಕರ ನಮ್ಮ ಭುವನ್ ಗೌಡ್ರು ಕಾಫಿ ಮಾಡ್ಕೊ ಬಂದಿದ್ದಾರೆ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್ ಬಂಗಾರಿ. ಸೊ ಗೈಸ್, ಇವಾಗ ಟೈಮು 12:10 ನಮ್ಮ ಅಪ್ಪುಗೆ ಇನ್ನೂ ನಿದ್ದೆ ಬರಲಿಲ್ಲ. ಬೆಳಿಗ್ಗೆ ನನಗೆ ಬೇರೆ ಮೇಕಪ್ ಆರ್ಡ್ರ್ ಇದೆ, ಬೇಗ ಎದ್ದು ಹೋಗ್ಬೇಕು. ಸೊ ಮೈಸೂರಿಗೆ ಹೋಗಿದ್ವಿ ಅಲ್ವಾ, ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಲಿ ಅಂತ ಅಪ್ಪು ಅವರು ಕಾಫಿ ಮಾಡ್ಕೊ ಬಂದಿದ್ದಾರೆ. ನೋಡಿ, ಅವ್ರ ಪಪ್ಪ ಮಲ್ಕೊಬಿಟ್ಟವ್ರೆ, ಅವ್ರನ್ನ ಎದೊಳಿಸ್ತವನು. ಅಪ್ಪ ತಗೊಳ್ಳಿ ಕಾಫಿ. ಅಪ್ಪ ಬನ್ನಿ ಬನ್ನಿ. ತಗೊಬನ್ನಿ. ಇಲ್ಲಿ ಇಟ್ಟಿರ್ತೀನಿ ನೋಡಿ. ಥ್ಯಾಂಕ್ ಯು ಅಪ್ಪು, ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಮಮ್ಮಿ ಹಾಂ, ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವಾಗ ಮೇಕಪ್ ಇದೆ ಅಂತ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಇವಾಗ ಹೊರಡಬೇಕು. ಸೊ ವೆಯ್ಟ್ ಮಾಡ್ತಿದ್ದಾರೆ ನಮ್ಮ ಮತ್ತು ಪ್ರಿಯಾ. ಇಲ್ಲೇ ಅದು ಯಾವುದೋ ದೇವಸ್ಥಾನ ನನಗಷ್ಟು ಗೊತ್ತಿಲ್ಲ. ಹೈವೇಯಿಂದ ಸರ್ವಿಸ್ ರೋಡಲ್ಲಿ ಹೋಗ್ಬೇಕಂತೆ. ಅದಕ್ಕೆ ನೋಡೋಣ, ಹೋಗಿ ಬಂದಿರ್ತಾರ ಏನು ಬ್ರೈಡು ಅಂತ. ಬ್ರೈಡು, ಸೆಮಿ ಬ್ರೈಡು, ನಾನ್ ಬ್ರೈಡು ಎಲ್ಲ ಇದೆ. ಹೋಗ್ಬೇಕಿವಾಗ, ಹೊರಡ್ತಿದ್ದೀನಿ. ಸೊ ಎಲ್ಲ ಆಯಿತು, ಪ್ಯಾಕಿಂಗ್ ಎಲ್ಲ ಆಗಿದೆ. ಇವಾಗ ಹೊರಡೋದು ಒಂದೇ ಬಾಕಿ. ನೆನ್ನೆನೇ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ರು. ಇವಾಗ ಹೊರಡಬೇಕು. ನಮ್ಮ ಮಮ್ಮಿ, ನಮ್ಮ ಅಪ್ಪು ಎಲ್ಲರೂ ಮಲಗಿದ್ದಾರೆ. ನಮ್ಮ ಅದು ಕೆಳಗಡೆ ಬಿಟ್ಕೊಡ್ತೀನಿ ಅಂದರು. ಏನಕ್ಕೆ ಸುಮ್ಮನೆ ಅವ್ರಿಗೂ ಡಿಸ್ಟರ್ಬ್ ಅಂತ ಅಂದ್ಬಿಟ್ಟು ನಾನೇ ಹೋಗ್ತೀನಿ ಅಂತ ಹೋಗ್ತಿದ್ದೀನಿ. ಓಕೆ ಓಕೆ ಗುಡ್ ಮಾರ್ನಿಂಗ್. ಏನು ಟ್ವಿನ್ನಿಂಗ್ ಇಬ್ರು? ಸಮಥಿಂಗ್ ಇಸ್ ರಾಂಗ್. ನಿಜ, ಯಾವಾಗಲೂ ಹಿಂಗೆ ಗೊತ್ತಿಲ್ಲದೆ ಹಾಕೋತೀರಾ? ಓಕೆ, ಎಂಜಾಯ್. ಇವತ್ತು ನಿತಿನಣ್ಣ ಇಲ್ಲದೆ ಇರೋ ಕಾರಣ ನಾವೇ ಡ್ರೈವಿಂಗ್ ಮಾಡಬೇಕು. ಮಾದೇಶ್ವರ ಬೆಟ್ಟಕ್ಕೆ ಹೋಗಿದಾರಂತೆ. ನನಗೋಸ್ಕರ ನಮ್ಮ ಹುಡುಗಿಯರಿಬ್ರು ಲೆಮನ್ ಟೀ ಥರ ಕೊಡ್ತಿದ್ದಾರೆ ಗೈಸ್. ಇಲ್ಲಿ ಲೆಮನ್ ಟೀ ಚೆನ್ನಾಗಿ ಮಾಡ್ತಾರೆ. ಬ್ರೈಡ್ ಇನ್ನೂ ಒಂದು 10 ನಿಮಿಷ ಬಿಟ್ಕೊಂಡು ಹೊರಡಿ ಅಂತ ಹೇಳಿದ್ರು. ಹಂಗಾಗಿ ಲೆಮನ್ ಟೀ ಥರ ಹೋಗಿದ್ದಾರೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಇಲ್ಲಿ ಬೆಟ್ಟಕ್ಕೆ, ತಿಮ್ಮಾಪುರ ಬೆಟ್ಟಕ್ಕೆ ಬಂದಿದ್ದೀವಿ ನಾವು, ಕೂಡ್ಕಲ್ ಹತ್ರ. ಸೊ ಕರೆಂಟ್ದು ರೂಮು ಏನು ಇಲ್ಲದೇ ಇಲ್ಲೇ ಮೇಕಪ್ ಮಾಡ್ತಾಯಿದ್ದೀವಿ ನಾವಿವತ್ತು. ಜಂಕ್ಷನ್ ಬಾಕ್ಸ್ ತಂದಿದ್ದಕ್ಕೆ ಓಕೆ ಆಯಿತು. ಇಲ್ಲ ಅಂದಿದ್ರೆ ಇವತ್ತು ಏನೇನು ಆಯ್ತಿತ್ತೋ ಗೊತ್ತಿಲ್ಲ ಪ್ರಿಯಾ. ಸೊ ಅದು ನಾವು ಜಾಸ್ತಿ ಕನೆಕ್ಷನ್ ಪಾಯಿಂಟ್ ಇರೋದನ್ನ ತಂದಿರೋದಕ್ಕೆ ಓಕೆ. ಅಲ್ಲಿಂದ ದೇವಸ್ಥಾನದಿಂದ ಒಳಗಡೆಯಿಂದ ತೊಗೊಬಂದು ಕನೆಕ್ಟ್ ಮಾಡಿಕೊಂಡು ಒಂಥರ ಚೆನ್ನಾಗೈತೆ. ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು ಲೈಫಲ್ಲಿ. ಈ ಥರ ನ್ಯಾಚುರಾಗಿ ನಾವು ಮೇಕಪ್ ಮಾಡ್ತಾ ಇರೋದು. ಲೈಟೇ ಬೇಡ, ನ್ಯಾಚುರಲ್ ಲೈಟಲ್ಲಿ ಮೇಕಪ್ಪು ಒಂಥರ ಚೆನ್ನಾಗೈತೆ. ಏನು ಅನಿಸ್ತಿದೆ ನಮ್ರತ ಅವರೇ? ಫಸ್ಟ್ ಎಕ್ಸ್ಪೀರಿಯನ್ಸ್. ಹಾಯ್, ಸ್ಟಾರ್ಟ್ ಮಾಡೋಣ. ಬರಲ್ವಾ? ಓ ಪಾಪ, ಅವ್ರಿಗೆ ಮಾತು ಬರಲ್ವಂತೆ. ಸೊ ಸ್ಯಾಡ್. ಓಕೆ, ಸ್ಟಾರ್ಟ್ ಮಾಡೋಣ.
ದೇವಸ್ಥಾನ ವ್ಯೂ ಅಂತೂ ಸಕ್ಕತ್ತಾಗೈತೆ ಗೈಸ್. ಮೇಕಪ್ ಎಲ್ಲ ಚೆನ್ನಾಗಿ ಬಂದಿತ್ತು, ಬಟ್ ಮೇಕಪ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ವಿಡಿಯೋ ಏನು ಮಾಡೋಕ್ಕೆ ಆಗಲಿಲ್ಲ ನಾನು, ಟೈಮ್ ಬೇರೆ ಆಗಿತ್ತು. ಇನ್ನೊಂದು ಬೇಜಾರ್ ವಿಷಯ ಏನಂದ್ರೆ ಹುಡುಗಿಗೆ ಮಾತು ಬರ್ತಿರ್ಲಿಲ್ಲ, ಕಿವಿ ಕೂಡ ಕೇಳಿಸ್ತಿರ್ಲಿಲ್ಲ. ಒಂಥರ ಬೇಜಾರಾಯಿತು ನನಗೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿತ್ತು ಅವ್ರ ಅಕ್ಕನ ಕಡೆಯಿಂದ ಮೇಕಪ್ ಬುಕ್ ಆಗಿದ್ದು ನನಗೆ. ಅವ್ರೇನು ಫಸ್ಟೇ ಇನ್ಫಾರ್ಮ್ ಮಾಡಿರ್ಲಿಲ್ಲ. ಪಾಪ ಅದನ್ನೆಲ್ಲ ಹೆಂಗೆ ಹೇಳ್ಕೊಳಕ್ಕಾಗುತ್ತೆ ಅವರು. ಸೊ ಲೈಫಲ್ಲಿ ಎಲ್ಲಾ ತರಾನು ಎಕ್ಸ್ಪೀರಿಯನ್ಸ್ ಆಗ್ತಿರುತ್ತೆ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ಬೇಕು. ಒಂಥರ ಖುಷಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡಿದ್ದು. ಇವತ್ತು ನಾನು ದೇವಸ್ಥಾನದಲ್ಲಿ ಮದ್ವೆ ಆಯ್ತು ಅವ್ರದ್ದು. ಒಂಥರ ಚೆನ್ನಾಗಿತ್ತು. ನನ್ನ ಮಗ ನೋಡಿ ಬಂದು ಬೊಗ್ ನೋಡ್ತಿದ್ದಾನೆ. ಸೊ ಇವಾಗ ಈ ವಿಡಿಯೋ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ಬ್ಲಾಗ್. ನೆಕ್ಸ್ಟ್ ಯಾವ ತರ ವಿಡಿಯೋಸ್ ಬೇಕು ಏನು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಬಾಯ್ ಬಾಯ್, ಲವ್ ಯು ಆಲ್.